ಮತ್ತೊಂದು ಕಡೆ ರಘುಪತಿ ಭಟ್ರು ಮಾಜಿ ಶಾಸಕರು, ಉಡುಪಿ ಶಾಸಕರು, ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಸಿಕ್ತು, ಗೆದ್ದು ಬಂದಿದ್ದರು. ಇದೀಗ ವಿಧಾನ ಪರಿಷತ್ ಚುನಾವಣೆಗೆ ರಘುಪತಿ ಭಟ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಅದೊಂದು ರೀತಿಯಲ್ಲಿ ರೆಬೆಲ್ ಕ್ಯಾಂಡಿಡೇಟ್ ಥರ. ಕಳೆದ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಾಗ ಭಾಳ ಬೇಸರಗೊಂಡಿದ್ದರು, ಆದರೂ ಕೂಡ ಸಮಾಧಾನಗೊಂಡಿದ್ದರು. ಕೊನೆಗೆ ನಾನು ಎಂದೆಂದಿಗೂ ಬಿ ಜೆ ಪಿ ಅಂಥೇಳಿ ಈಗ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅವರಿಗೆ ನೋಟಿಸ್ ಕೊಟ್ಟಿದೆ. ಸುನಿಲ್ ಕುಮಾರ್ ಅವರು ಹೇಳಿದರು 2 ದಿನಗಳಲ್ಲಿ ಉತ್ತರಿಸಬೇಕು ಅಂತೇಳಿ. ಮಡಿಕೇರಿಯಲ್ಲಿ ರಘುಪತಿ ಭಟ್ ಅವರನ್ನು ಮಾತಾಡಿಸಲಾಯಿತು. ರಘುಪತಿ ಭಟ್ ಹೇಳಿದರು, ನನಗೆ ನೋಟಿಸೇ ಬಂದಿಲ್ಲ. ಆಮೇಲೆ ನಾನು ಬಿ ಜೆ ಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, ನಾನು ಗೆದ್ದರೂ ಸೋತರು ಬಿ ಜೆ ಪಿನೇ ಅಂತ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ರಾಜ್ಯ ಬಿ ಜೆ ಪಿ ಹೋದದ್ದು ನಾನು ನಿನ್ನೆ ನೋಡಿದೆ, ವಾಟ್ಸಪ್ಗಳಲ್ಲಿ ನೋಡಿದೆ. ಮತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ನನಗೇನು ನೋಟಿಸ್ ಬರಲಿಲ್ಲ. ನೋಟಿಸ್ ಬಂದರೆ ಖಂಡಿತವಾಗಿಯೂ ಅವರಿಗೆ ಉತ್ತರವನ್ನು ಕೊಡ್ತೇನೆ. ನಾನು ಯಾಕೋಸ್ಕರ ನಾನೀಗ ನಿಮಗೆ ಹೇಳಿದಲ್ಲ, ಇದನ್ನು ಇನ್ನೂ ಕೆಲವು ವಿವರ ಕೊಟ್ಟು ಹೇಳಲಿಕ್ಕಿದೆ ನನಗೆ. ಅಂದರೆ ಕೆಲವು ಪತ್ರಿಕೆಯವರ ಮಧ್ಯೆ ಹೇಳಲಿಕ್ಕಾಗದಿದ್ದಂಥ ವಿಷಯಗಳನ್ನು ಹೇಳಿ ವಿವರವಾದಂಥ ನನ್ನ ಉತ್ತರವನ್ನು ಖಂಡಿತವಾಗಿಯೂ ಪಕ್ಷಕ್ಕೆ ಕೊಡ್ತೇನೆ. ನನಗೆ ಪಕ್ಷ ಅಂತ ಹೇಳಿದರೆ ಸರ್ವೋಚ್ಚ, ನನಗೇನು ತೊಂದರೆ ಇಲ್ಲ. ಅವರು ಕೊಟ್ಟಂಥ ನೋಟಿಸಿಗೆ ಖಂಡಿತವಾಗಿಯೂ ನನಗೆ ಬರಲಿಲ್ಲ, ನನಗೆ ತಲುಪಲಿಲ್ಲ. ಇನ್ನೀಗ ಇವತ್ತು ಬರ್ತದ ನೋಡಬೇಕು. ಮತ್ತೊಂದು ಕಡೆ ರಘುಪತಿ ಭಟ್ರು ಮಾಜಿ ಶಾಸಕರು, ಉಡುಪಿ ಶಾಸಕರು, ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಸಿಕ್ತು, ಗೆದ್ದು ಬಂದಿದ್ದರು. ಇದೀಗ ವಿಧಾನ ಪರಿಷತ್ ಚುನಾವಣೆಗೆ ರಘುಪತಿ ಭಟ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಅದೊಂದು ರೀತಿಯಲ್ಲಿ ರೆಬೆಲ್ ಕ್ಯಾಂಡಿಡೇಟ್ ಥರ. ಕಳೆದ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಾಗ ಭಾಳ ಬೇಸರಗೊಂಡಿದ್ದರು, ಆದರೂ ಕೂಡ ಸಮಾಧಾನಗೊಂಡಿದ್ದರು. ಕೊನೆಗೆ ನಾನು ಎಂದೆಂದಿಗೂ ಬಿ ಜೆ ಪಿ ಅಂಥೇಳಿ ಈಗ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅವರಿಗೆ ನೋಟಿಸ್ ಕೊಟ್ಟಿದೆ. ಸುನಿಲ್ ಕುಮಾರ್ ಅವರು ಹೇಳಿದರು 2 ದಿನಗಳಲ್ಲಿ ಉತ್ತರಿಸಬೇಕು ಅಂತೇಳಿ. ಮಡಿಕೇರಿಯಲ್ಲಿ ರಘುಪತಿ ಭಟ್ ಅವರನ್ನು ಮಾತಾಡಿಸಲಾಯಿತು. ರಘುಪತಿ ಭಟ್ ಹೇಳಿದರು, ನನಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಟಿಸೇ ಬಂದಿಲ್ಲ. ಆಮೇಲೆ ನಾನು ಬಿ ಜೆ ಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, ನಾನು ಗೆದ್ದರೂ ಸೋತರು ಬಿ ಜೆ ಪಿನೇ ಅಂತ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ರಾಜ್ಯ ಬಿ ಜೆ ಪಿ ಹೋದದ್ದು ನಾನು ನಿನ್ನೆ ನೋಡಿದೆ, ವಾಟ್ಸಪ್ಗಳಲ್ಲಿ ನೋಡಿದೆ. ಮತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ನನಗೇನು ನೋಟಿಸ್ ಬರಲಿಲ್ಲ. ನೋಟಿಸ್ ಬಂದರೆ ಖಂಡಿತವಾಗಿಯೂ ಅವರಿಗೆ ಉತ್ತರವನ್ನು ಕೊಡ್ತೇನೆ. ನಾನು ಯಾಕೋಸ್ಕರ ನಾನೀಗ ನಿಮಗೆ ಹೇಳಿದಲ್ಲ, ಇದನ್ನು ಇನ್ನೂ ಕೆಲವು ವಿವರ ಕೊಟ್ಟು ಹೇಳಲಿಕ್ಕಿದೆ ನನಗೆ. ಅಂದರೆ ಕೆಲವು ಪತ್ರಿಕೆಯವರ ಮಧ್ಯೆ ಹೇಳಲಿಕ್ಕಾಗದಿದ್ದಂಥ ವಿಷಯಗಳನ್ನು ಹೇಳಿ ವಿವರವಾದಂಥ ನನ್ನ ಉತ್ತರವನ್ನು ಖಂಡಿತವಾಗಿಯೂ ಪಕ್ಷಕ್ಕೆ ಕೊಡ್ತೇನೆ. ನನಗೆ ಪಕ್ಷ ಅಂತ ಹೇಳಿದರೆ ಸರ್ವೋಚ್ಚ, ನನಗೇನು ತೊಂದರೆ ಇಲ್ಲ. ಅವರು ಕೊಟ್ಟಂಥ ನೋಟಿಸಿಗೆ ಖಂಡಿತವಾಗಿಯೂ ನನಗೆ ಬರಲಿಲ್ಲ, ನನಗೆ ತಲುಪಲಿಲ್ಲ. ಇನ್ನೀಗ ಇವತ್ತು ಬರ್ತದ ನೋಡಬೇಕು. ಮತ್ತೊಂದು ಕಡೆ ರಘುಪತಿ ಭಟ್ರು ಮಾಜಿ ಶಾಸಕರು, ಉಡುಪಿ ಶಾಸಕರು, ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಸಿಕ್ತು, ಗೆದ್ದು ಬಂದಿದ್ದರು. ಇದೀಗ ವಿಧಾನ ಪರಿಷತ್ ಚುನಾವಣೆಗೆ ರಘುಪತಿ ಭಟ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಅದೊಂದು ರೀತಿಯಲ್ಲಿ ರೆಬೆಲ್ ಕ್ಯಾಂಡಿಡೇಟ್ ಥರ. ಕಳೆದ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಾಗ ಭಾಳ ಬೇಸರಗೊಂಡಿದ್ದರು, ಆದರೂ ಕೂಡ ಸಮಾಧಾನಗೊಂಡಿದ್ದರು. ಕೊನೆಗೆ ನಾನು ಎಂದೆಂದಿಗೂ ಬಿ ಜೆ ಪಿ ಅಂಥೇಳಿ ಈಗ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅವರಿಗೆ ನೋಟಿಸ್ ಕೊಟ್ಟಿದೆ. ಸುನಿಲ್ ಕುಮಾರ್ ಅವರು ಹೇಳಿದರು 2 ದಿನಗಳಲ್ಲಿ ಉತ್ತರಿಸಬೇಕು ಅಂತೇಳಿ. ಮಡಿಕೇರಿಯಲ್ಲಿ ರಘುಪತಿ ಭಟ್ ಅವರನ್ನು ಮಾತಾಡಿಸಲಾಯಿತು. ರಘುಪತಿ ಭಟ್ ಹೇಳಿದರು, ನನಗೆ ನೋಟಿಸೇ ಬಂದಿಲ್ಲ. ಆಮೇಲೆ ನಾನು ಬಿ ಜೆ ಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, ನಾನು ಗೆದ್ದರೂ ಸೋತರು ಬಿ ಜೆ ಪಿನೇ ಅಂತ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ರಾಜ್ಯ ಬಿ ಜೆ ಪಿ ಹೋದದ್ದು ನಾನು ನಿನ್ನೆ ನೋಡಿದೆ, ವಾಟ್ಸಪ್ಗಳಲ್ಲಿ ನೋಡಿದೆ. ಮತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ನನಗೇನು ನೋಟಿಸ್ ಬರಲಿಲ್ಲ. ನೋಟಿಸ್ ಬಂದರೆ ಖಂಡಿತವಾಗಿಯೂ ಅವರಿಗೆ ಉತ್ತರವನ್ನು ಕೊಡ್ತೇನೆ. ನಾನು ಯಾಕೋಸ್ಕರ ನಾನೀಗ ನಿಮಗೆ ಹೇಳಿದಲ್ಲ, ಇದನ್ನು ಇನ್ನೂ ಕೆಲವು ವಿವರ ಕೊಟ್ಟು ಹೇಳಲಿಕ್ಕಿದೆ ನನಗೆ. ಅಂದರೆ ಕೆಲವು ಪತ್ರಿಕೆಯವರ ಮಧ್ಯೆ ಹೇಳಲಿಕ್ಕಾಗದಿದ್ದಂಥ ವಿಷಯಗಳನ್ನು ಹೇಳಿ ವಿವರವಾದಂಥ ನನ್ನ ಉತ್ತರವನ್ನು ಖಂಡಿತವಾಗಿಯೂ ಪಕ್ಷಕ್ಕೆ ಕೊಡ್ತೇನೆ. ನನಗೆ ಪಕ್ಷ ಅಂತ ಹೇಳಿದರೆ ಸರ್ವೋಚ್ಚ, ನನಗೇನು ತೊಂದರೆ ಇಲ್ಲ. ಅವರು ಕೊಟ್ಟಂಥ ನೋಟಿಸಿಗೆ ಖಂಡಿತವಾಗಿಯೂ ನನಗೆ ಬರಲಿಲ್ಲ, ನನಗೆ ತಲುಪಲಿಲ್ಲ. ಇನ್ನೀಗ ಇವತ್ತು ಬರ್ತದ ನೋಡಬೇಕು.